ಸೊ ಗಾಯ್ಸ್, ಈಗ ಡೇ ಒನ್ ಇಂದ ಪ್ರಾರಂಭ ಮಾಡೋಣ. ಸೊ ಡೇ ಒನ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಸೊ ಅಲ್ಲಿವರೆಗೂ ಮನೆಯಿಂದ ಏರ್ಪೋರ್ಟ್ ಶಟಲ್ ಗಾಡಿ ತಗೊಳ್ತೀನಿ. ಸ್ಯಾಟಿಲೈಟ್ ಇಂದ ಮೈಸೂರು ರೋಡ್ ಸ್ಯಾಟಿಲೈಟ್ ಇದೆಯಲ್ಲ, ಸೊ ಅಲ್ಲಿಂದ ಏರ್ಪೋರ್ಟ್ ವರೆಗೂ ನಾನು ಏರ್ಪೋರ್ಟ್ ಶಟಲ್ ಸರ್ವಿಸ್ ತಗೊಂಡೆ. ಮತ್ತೆ ಡೆಹ್ರಾಡೂನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವಾಗ ರೀಚ್ ಆಗ್ತೀನಿ ಅಂದ್ರೆ ಜಾಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು ಡೆಹ್ರಾಡೂನ್ ಮತ್ತೆ ರಿಷಿಕೇಶ್ ಮಧ್ಯದಲ್ಲಿದೆ ಆ ಏರ್ಪೋರ್ಟ್. ಸೊ ಅಲ್ಲಿಂದ ಸಿಟಿ ಸೆಂಟರ್ ಅಂದ್ರೆ ಡೆಹ್ರಾಡೂನ್ ಸಿಟಿ ಸೆಂಟರ್ ಏನಿದೆ ISPT ಅಂತ, ಸೊ ಅಲ್ಲಿವರೆಗೂ ಡೈರೆಕ್ಟ್ ಆಗಿ ಹೋಗುತ್ತೆ ಒಂದು ಏರ್ಪೋರ್ಟ್ ಶಟಲ್. ಸೊ ಅಲ್ಲಿಂದ ತಿರ್ಗಾ ಒಂದು ಏರ್ಪೋರ್ಟ್ ಬಸ್ನ ತಗೊಂಡೆ. ಅದು ಗೌರ್ಮೆಂಟ್ ಕಡೆಯಿಂದ ಸಮ್ವೇರ್ ಅರೌಂಡ್ ನನಗೆ ಎಷ್ಟು 80-90 ರುಪೀಸ್ ಆಯಿತು. ಸೊ ಅಲ್ಲಿಂದ ಒಂದು ನಿಯರೆಸ್ಟ್ ಏರಿಯಾ ಪಾಯಿಂಟ್ ಅಂದ್ರೆ ನಂದು ಬೈಕ್ ಕಲೆಕ್ಟ್ ಮಾಡಬೇಕಲ್ಲ, ಸೊ ಬೈಕ್ದು ರೆಂಟಲ್ ಅಂಗಡಿ ಏನಿದೆ, ಸೊ ಅಲ್ಲಿವರೆಗೂ ಒಂದು ಮೇನ್ ಏರಿಯಾ ನೋಡ್ಕೊಂಡಿದ್ದೆ ಮ್ಯಾಪ್ಸ್ ಅಲ್ಲಿ. ಸೊ ಅಲ್ಲಿವರೆಗೂ ಶೇರ್ಡ್ ಟ್ಯಾಕ್ಸಿ ತಗೊಂಡೆ, ಅಂದ್ರೆ ಶೇರ್ಡ್ ಆಟೋ ಅಥವಾ ಶೇರ್ಡ್ ರಿಕ್ಷಾ ಅಂತ ಏನ್ ಕರಿತೀರಿ, ಸೊ ಅದನ್ನ ತಗೊಂಡೆ ನಾನು. ಅದು ಇಟ್ಸ್ ಅಫೋರ್ಡಬಲ್, ಸಮ್ವೇರ್ ಅರೌಂಡ್ 20-25 ರುಪೀಸ್ ಆಯಿತು ನನಗೆ. ಸೊ ಅಲ್ಲಿಂದ ಜಸ್ಟ್ 1 or 2 ಕಿಲೋಮೀಟರ್ಸ್ ನನಗೆ ಏನೋ ರೆಂಟಲ್ ಶಾಪ್ ಇದ್ದಿದ್ದು, ಸೊ ಅಲ್ಲಿವರೆಗೂ ನಡ್ಕೊಂಡು ಹೋದೆ. ಸೊ ಬನ್ನಿ ಆ ಪಾಯಿಂಟ್ ವರ್ಗೂ, ಆ ಸಿಚುಯೇಷನ್ ವರ್ಗೂ ನೋಡ್ಕೊಂಡು ಬರೋಣ. ಸೊ ಈಗ ಅದಕ್ಕೋಸ್ಕರ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೈಕಿಂಗ್ ಗೇರ್ಸಿಂದ ಹಿಡಿದು ಮತ್ತು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್, ಆ್ಯಕ್ಷನ್ ಕ್ಯಾಮ್ರಾ, ಮತ್ತು ಕೋಲ್ಡ್ ವೆದರಲ್ಲಿ ವೇರ್ ಮಾಡಬೇಕಾಗಿರುವಂಥ ಜಾಕೆಟ್ಸು ಮತ್ತು ಬೇರೆ ಥರ್ಮಲ್ ವೇರ್, ಸೊ ಅದೆಲ್ಲ ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಹೋಗುವಂಥ ಲೊಕೇಶನಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಸಮ್ವೇರ್ -13 ಹಿಡಿದು -22ವರೆಗೂ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಕೂಡ ನಾನು ಬೈಕ್ ರೈಡಿಂಗ್ ಮಾಡ್ತಾ ಇದ್ದೀನಿ. ಸೊ ಲೊಕೇಶನ್ ಯಾವುದಂತ ಹೇಳಿದ್ರೆ ನಿಮಗೊಂದು ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಹಿಂಟ್ ಕೊಡ್ತಾ ಇದ್ದೀನಿ. ಇಟ್ ಈಸ್ ಕಾಲ್ಡ್ ಆಸ್ ದೇವಭೂಮಿ. ಆಬ್ವಿಯಸ್ಲಿ ಗೊತ್ತಾಯಿತು ಅನಿಸುತ್ತೆ. ಸೊ ಆ ಪ್ಲೇಸಲ್ಲಿ ನಾನು ಬೈಕ್ ರೈಡಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಈಗ ಏನಂತ ಹೇಳಿದ್ರೆ ನಿಯರ್ಲಿ ಪರ್ ಡೇ ಸಮ್ವೇರ್ ನಾನು 400 ಕಿಲೋಮೀಟರ್ಸಿಂದ ಹಿಡಿದು 450 ಕಿಲೋಮೀಟರ್ಸ್ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಹೇ ಗಾಯ್ಸ್, ಸೊ ಈಗ ಸ್ಯಾಟಿಲೈಟಿಂದ ಏರ್ಪೋರ್ಟ್ ಕಡೆಗೆ ಜರ್ನಿ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಆ್ಯಕ್ಚುಲಿ ಕ್ಯಾಬ್ ತೊಗೊಳ್ಳಿಲ್ಲ, ಸ್ಯಾಟಿಲೈಟಿಂದನೇ ಬಸ್ ತೊಗೊಂಡೆ. AC ವೆಹಿಕಲ್ ಇದೆ. 300 ರುಪೀಸ್ ಆಗುತ್ತೆ ಸ್ಯಾಟಿಲೈಟಿಂದ ಏರ್ಪೋರ್ಟ್ ಹಿಲ್ ಸ್ಟೇಷನ್ವರೆಗೂ. ಆ್ಯಕ್ಚುಲಿ ಇದು ತುಂಬಾ ಕನ್ವೀನಿಯೆಂಟ್ ಮತ್ತು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. BMTC ಕಡೆಯಿಂದ ಒಳ್ಳೆ ಸರ್ವಿಸ್ ಬಂದಿದೆ 300 ರುಪೀಸ್ಗೆ. ಇನ್ಸ್ಟೆಡ್ ಆಫ್ ಕ್ಯಾಬಲ್ಲಿ ಹೋದರೆ ಸಮ್ವೇರ್ ಅರೌಂಡ್ ಎಷ್ಟು ಮಿನಿಮಮ್ ಒಂದು 900 ರೂಪಾಯಿ ಅಂತೂ ಆಗೇ ಆಗುತ್ತೆ. 900ಇಂದ 1000 ರೂಪಾಯಿವರೆಗೂ ಆಗೇ ಆಗುತ್ತೆ ನಿಮಗೆ ಚಾರ್ಜಸ್. ಸೊ ನಿಮಗೆ ಡೈರೆಕ್ಟಾಗಿ ಸರ್ವಿಸ್ ಕೂಡ ಎಲ್ಲ ಆಲ್ಮೋಸ್ಟ್ ಮೇಜರ್ ಏರಿಯಾಸಿಂದ ನಿಮಗೆ ಏರ್ಪೋರ್ಟ್ ಕನೆಕ್ಷನ್ಸ್ ಇದೆ. BMTC ಬಸ್ಸಸ್ ಅವೈಲೇಬಲ್ ಇದೆ. ಅಲ್ಲಿಂದ ಹೋಗಿ ಇದು ಆ್ಯಕ್ಚುಲಿ ಟರ್ಮಿನಲ್ 1ಗೆ ಹೋಗುತ್ತೆ. ಅಲ್ಲಿಂದ ಫ್ರೀ ಶಟಲ್ ಸರ್ವಿಸ್ ಇದೆ ಟರ್ಮಿನಲ್ 1ಇಂದ ಟರ್ಮಿನಲ್ 2 ಕಡೆ ಏನಾದ್ರು ಹೋಗಬೇಕು ಅಂದರೆ ಅಲ್ಲಿ ನಿಮಗೆ ಫ್ರೀ ಶಟಲ್ ಸರ್ವಿಸ್ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಸೊ ವೈಸ್ ಈಗ ತಾನೇ ಏರ್ಪೋರ್ಟ್ ಫಾರ್ಮ್ಯಾಲಿಟೀಸ್ ಎಲ್ಲ ಏನಿದೆ, ಏರ್ಪೋರ್ಟ್ ಚೆಕ್-ಇನ್ ಆಗಲಿ, ಸೆಕ್ಯೂರಿಟಿ ಚೆಕ್-ಇನ್ ಆಗಲಿ, ಸೊ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಏರ್ಪೋರ್ಟಲ್ಲೆಲ್ಲ ಸ್ವಲ್ಪ ಹೊತ್ತು ರೌಂಡ್ ಹೋಗಿ ತಿರುಗಾಡಿಕೊಂಡು ಆಬ್ವಿಯಸ್ಲಿ ಬ್ರ್ಯಾಂಡೆಡ್ ಶೋರೂಮ್ಸ್ ಎಲ್ಲ ಸ್ವಲ್ಪ ಒಂದು ಸೈಟ್ ಸೀಯಿಂಗ್ ಮಾಡಿಕೊಂಡು ಈಗ ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ದೀನಿ. ಸೊ ಬೋರ್ಡಿಂಗ್ ಗೇಟ್ ನಂಬರ್ ಎಲ್ಲ ಸಿಕ್ಕಾಗಿದೆ, ಬೋರ್ಡಿಂಗ್ ಪಾಸ್ ಕೂಡ ಸಿಕ್ಕಾಗಿದೆ, ಆಲ್ರೆಡಿ ಚೆಕ್-ಇನ್ ಆಗಿದೆ ಆನ್ಲೈನಲ್ಲೇ. ಸೊ ಈಗ ಏನಂತ ಹೇಳಿದ್ರೆ 12:50ಗೆ ಎಕ್ಸಾಕ್ಟ್ಲಿ ಫ್ಲೈಟ್ ಇದೆ. ಸೊ ಇಟ್ಸ್ 3 hour ಜರ್ನಿ ಬ್ಯಾಂಗ್ಳೂರಿಂದ. ಡೆಹ್ರಾಡೂನ್ ತಲುಪೋಷ್ಟೊತ್ತಿಗೆ ಸಮ್ವೇರ್ ಅರೌಂಡ್ 4 o'clock ಆಗುತ್ತೆ, 4 PM ಇಂದ ಈವ್ನಿಂಗ್. ಸೊ ಅಲ್ಲಿ ನೋಡೋಣ ಯಾವ ರೀತಿ ನನ್ನದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಸೊ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಹಸಿರು ಬಣ್ಣ ಏನು ನೋಡ್ತಾ ಇದ್ದೀರಾ, ಅದು ಕಂಪ್ಲೀಟ್ ಕಾಡದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಲಿಮಿಟ್ಸಿಗೆ ಸೇರುತ್ತೆ. ಸೊ ಈ ಕಡೆ ಸಣ್ಣ ಪುಟ್ಟ ಬಿಲ್ಡಿಂಗ್ಸ್ ಏನು ನೋಡ್ತಾ ಇದ್ದೀರಾ, ಇದು ರಿಷಿಕೇಶ್ ಲಿಮಿಟ್ಸ್. ಆ ಕಡೆ ಲೆಫ್ಟ್ ಭಾಗ ಏನು ಬಿಲ್ಡಿಂಗ್ಸ್ ನೋಡ್ತಾ ಇದ್ದೀರಾ, ಅದು ಕಂಪ್ಲೀಟ್ ಡೆಹ್ರಾಡೂನ್ ಲಿಮಿಟ್ಸಿಗೆ ಸೇರುತ್ತೆ. ಸೊ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂದರೆ ಕಾಡ್ಗೂ ಮತ್ತು ಸಿಟಿಗೂ. ಈ ರಿವರ್ ಏನಿದೆ ಇದು ಸಾಂಗ್ ರಿವರ್ ಅಂತ, ಇದು ನದಿ. ಸೊ ಗೈಸ್, ಈಗ ತಾನೇ ಲೋಕಲ್ ಆಟೋ ತೊಗೊಂಡು ಡೆಹ್ರಾಡೂನ್ ಮೈನ್ ಬಸ್ ಸ್ಟ್ಯಾಂಡ್ ಏನಿದೆ ಅದರ ಕಡೆ ಹೋಗ್ತಾ ಇದ್ದೀನಿ. ಶೇರ್ ಆಟೋದಲ್ಲಿ ನೋಡ್ಬೋದು. ಸೊ ವಾಕ್ ಮಾಡಿಕೊಂಡು ಯಾವುದು ಬೈಕ್ ರೆಂಟಲ್ ಇದೆಯಲ್ಲ, ಬೈಕ್ ರೆಂಟಲ್ ಶಾಪ್ ಕಡೆಗೆ ಹೋಗ್ತಾಯಿದ್ದೀನಿ. ಈಗ ಸುಮಾರು ಮೇಯ್ನ್ ಬಸ್ ಸ್ಟ್ಯಾಂಡಿಂದ ಒಂದು 25 ನಿಮಿಷ ದೂರ ಇತ್ತು. ಸೊ ಹೇಗಿದ್ದರೂ ಬೆಳಗ್ಗೆ ಇವತ್ತು ರನ್ನಿಂಗ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು
ISBT ಮೇನ್ ಬಸ್ ಸ್ಟ್ಯಾಂಡ್ ಡೆಹ್ರಾಡೂನ್ ಏನಿದೆ, ಸೊ ಅಲ್ಲಿಂದ ಬೈಕ್ ರೆಂಟಲ್ಸ್ ಇದೆಯಲ್ಲ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾಯಿದ್ದೀನಿ ಈಗ. ಸೊ ಫೈನಲಿ ಈಗ ರೆಂಟಲ್ಸ್ ಏನಿದೆ ಸೊ ಅಲ್ಲಿಗೆ ಬಂದಿದ್ದೀನಿ ಬೈಕ್ ತೊಗೊಳಕ್ಕೆ ಅಂತ. ಸೊ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು, ಹರಿಕತೆ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ಗಾಡಿ ಇಸ್ಕೊಂಡು ಒಳ್ಳೆದೇ ಇಲ್ಲ. ಸೊ ಇವತ್ತು ಡೆಹ್ರಾಡೂನ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ, ನೋಡೋಣ ಟೈಮ್ ಆದರೆ. ಆಲ್ರೆಡಿ ರಾತ್ರಿ ಆಗ್ತಾ ಬಂತು, ನನಗೂ ಸ್ವಲ್ಪ ಸುಸ್ತಾಗಿದೆ. ಸೊ ಬ್ಯಾಗ್ ಎಲ್ಲ ಹಾಸ್ಟೆಲ್ ಒಂದು ಬುಕ್ ಮಾಡಿದ್ದೀನಿ. ಹಾಸ್ಟೆಲಲ್ಲಿ ಬ್ಯಾಗ್ ಎಲ್ಲ ಇಟ್ಟು ನೆಕ್ಸ್ಟು ಹೊರಡೋಣ ಅಂತ ಇದ್ದೀನಿ ನಾಳೆ ಕೇದಾರ್ನಾಥ್ ಕಡೆಗೆ. ಸೊ ಈಗ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಈಗ ರೆಂಟಲ್ಸಲ್ಲೆಲ್ಲ ಏನು ಪ್ರಾಬ್ಲಮ್ ಆಯಿತು ಅಂತ. ಸೊ ನೋಡಿ, ಇದೆ ರೆಂಟಲ್ಸ್ ಅಂಗಡಿ. ಅರ್ಲಿ ಮಾರ್ನಿಂಗ್ ಸಮ್ವೇರ್ 4:30 ಆಗಿದೆ, 4:15 ಸಮಯ. ಈಗ ಗ್ಲೌಸ್ ಹಾಕೊಳ್ತಾ ಇದ್ದೀನಿ, ಫುಲ್ಲಿ ಗೇರ್ಡ್ ಅಪ್ ಮತ್ತೆ ಫುಲ್ಲಿ ಪ್ಯಾಕ್ಡ್ ಅಪ್. ಸೊ ಇವತ್ತು ನಾನು ಕೇದಾರ್ನಾಥ್ ವರೆಗೂ ಹೋಗ್ತಾ ಇದ್ದೀನಿ. ಕೇದಾರ್ನಾಥ್ ಅಂದ್ರೆ ಸೋನ್ಪ್ರಯಾಗ್, ಸೊ ದಟ್ ಈಸ್ ದ ನಿಯರೆಸ್ಟ್ ಪಾಯಿಂಟ್ ಕೇದಾರ್ನಾಥ್ಗೆ. ಸೊ ತುಂಬಾನೇ ಚಳಿ ಆಗ್ತಾ ಇದೆ ಫ್ರೆಂಡ್ಸ್, ಜಾಕೆಟ್ ಎಲ್ಲ ಹಾಕೊಂಡಿದ್ದೀನಿ. ಟೆಂಪರೇಚರ್ ಸಮ್ವೇರ್ ಅರೌಂಡ್ 12 ಡಿಗ್ರಿ ಸೆಲ್ಸಿಯಸ್ ಹತ್ರ ಇದೆ. ಸೊ ಇದು ನಾನು ನಿಮ್ಗೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದು ಡೆಹ್ರಾಡೂನ್ ಔಟ್ಸ್ಕಟ್ಸ್ ಕೂಡ ದಾಟಾಗಿದೆ. ನಾನು ಇವತ್ತು ಟುವರ್ಡ್ಸ್ ಈಗ ಏನು ಹೋಗ್ತಾ ಇದ್ದೀನಿ, ಇದು ಮಸೂರಿ ಕಡೆಗೆ ಹೋಗ್ತಾ ಇದ್ದೀನಿ ವಯಾ ಸಹಸ್ರಧಾರ. ಸೊ ಪೋಸ್ಟ್ ಲ್ಯಾಂಡ್ ಸ್ಲೈಡ್ ಎಫೆಕ್ಟ್ಸ್ ಕಾಣ್ತಾ ಇರ್ಬೋದು, ಹೈ ಬೀಮ್ ಹಾಕೊಂಡೆ ಈಗ ತಾನೆ. ಎಷ್ಟು ರಸ್ತೆ ಕುಸಿತ ಆಗಿರೋದು ಕಾಣಿಸ್ತಾ ಇದೆ ಅಂತಂದ್ರೆ, ಎಷ್ಟು ಅಂದ್ರೆ ಮರಳು ತುಂಬಿಕೊಂಡಿರುವಂತ ರಸ್ತೆ. ಫ್ರಂಟ್ ಬ್ರೇಕ್ ಕೂಡ ತುಂಬಾನೇ ಜಾಸ್ತಿ ಯೂಸ್ ಮಾಡೋದಿಕ್ಕಾಗಲ್ಲ. ಸೊ ಎಲ್ಲ ಬ್ಯಾಲೆನ್ಸ್ ಆಗಿ ಯೂಸ್ ಮಾಡಬೇಕು. ರಸ್ತೆ ತುಂಬಾ ಡೇಂಜರಸ್ ಆಗಿರುವಂತ ಕಾಣಿಸ್ತಾ ಇದೆ. ವಿಂಡ್ ಸ್ಪೀಡ್ ತುಂಬಾ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ನಾನು ರಿಸ್ಕ್ ತಗೊಂಡಿದ್ದೀನಿ ಉತ್ತರಾಖಂಡ್ ಬರೋದಕ್ಕೆ. ಮಾತ್ರ ಫಸ್ಟ್ ಡೇನೆ ತುಂಬಾ ಅಡ್ವೆಂಚರ್ ಅನಿಸ್ತಾ ಇದೆ. ಸೊ ಮುಂದೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ತುಂಬಾನೇ ಚಳಿ ಆಗ್ತಾ ಇದೆ. ಗ್ಲೌಸ್ ಅಂತೂ ಏನೇಂತಕ್ಕೂ ಸಾಕಾಗ್ತಾ ಇಲ್ಲ. ಸೊ ಈ ಲ್ಯಾಂಡ್ ಸ್ಲೈಡ್ಸ್ ಅನ್ನೋದು ಏನಿದೆ ಅಂದ್ರೆ ರಸ್ತೆ ಕುಸಿತ, ನೀವೇ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಯಾವ ರೀತಿ ರಸ್ತೆ ಕುಸಿತಿದೆ ಅಂತ. ಬಂದು ರೋಡ್ ಮೇಲೆ ಕಂಪ್ಲೀಟ್ ಆಗಿ ಕವರ್ ಆಗೋಗಿದೆ, ತುಂಬಾನೇ ಜಾರ್ತಾ ಇದೆ. ಅದು ಸ್ಲಿಪ್ಪರಿ ಇದೆ ರೋಡ್ಸ್ ಎಲ್ಲ. ರೈಟ್ ಸೈಡ್ ಅಂತೂ ಹೇಳದೆ ಬೇಡ, ಫುಲ್ ಪ್ರಪಾತಾನೆ. ಡೇ 1 ಇಟ್ಸ್ ತುಂಬಾನೇ ಅಡ್ವೆಂಚರಸ್ ಆಗಿದೆ ಆಲ್ರೆಡಿ ನನಗೆ. ಸೂಪರ್ಬ್. ಸೊ ಫ್ರೆಂಡ್ಸ್, ಈಗ ಬೆಳಗ್ಗೆ ಆಗಿದೆ. ಸೊ ಈಗ ನೀವು ಟೆರೈನ್ ನೋಡ್ತಾ ಇರ್ಬೋದು. ಈಗ ಕಂಪ್ಲೀಟ್ ಸಿಮೆಂಟ್ ರೋಡ್ ಟರ್ನ್ ಆಗಿದೆ ಆಫ್ ರೋಡಿಂಗ್ ಇಂದ. ಅಲ್ಲಲ್ಲಿ ಮರಳು ಪ್ಯಾಚಸ್ ಕಾಣಿಸ್ತಾ ಇದೆ. ಸೊ ಈ ರಸ್ತೆ ಏನಿದೆ ಇದು ಡೈರೆಕ್ಟ್ ಆಗಿ ಹೋಗಿ ಲಾಂಡೂರ್ ಅಂತ ಒಂದು ಸಣ್ಣ ಹಳ್ಳಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಅಂದ್ರೆ ಮಸೂರಿಯಿಂದ ಸಮ್ವೇರ್ ಅರೌಂಡ್ 12 ಕಿಲೋಮೀಟರ್ಸ್ ದೂರ ಇರ್ಬೋದು. ಮಸೂರಿ ಔಟ್ಸ್ಕಟ್ಸ್ಗೆ ಹೋಗಿ ಜಾಯಿನ್ ಆಗುತ್ತೆ. ಸೊ ಸಿಮೆಂಟ್ ರೋಡ್ ಬಂದಿದೆ, ಸ್ವಲ್ಪ ರಿಲೀಫ್ ಸಿಕ್ತು. ಈಗ ನಾನು ಸ್ವಲ್ಪ ಹಿಂದೆನೆ ತುಂಬಾ ಖುಷಿ ಪಟ್ಟಿದ್ದೆ, ಏನೋ ಸಿಮೆಂಟ್ ರೋಡ್ ಸಿಕ್ತು ಅಂತ. ಈಗ ಮತ್ತೆ ಆಫ್ ರೋಡಿಂಗ್ ಟರ್ನ್ ಆಗೋಯ್ತು. ಬಟ್ ಏನೇ ಅಂತಂದ್ರು ಹೈವೇನಲ್ಲಿ ಹೋದ್ರೆ ತುಂಬಾ ಮಜಾ ಸಿಗೋದೇ ಇಲ್ಲ ಫ್ರೆಂಡ್ಸ್. ಈ ರೀತಿ ಇದ್ರೇನೆ ತುಂಬಾನೇ ಸೂಪರ್ಬ್ ಆಗಿರುತ್ತೆ, ಸೂಪರ್ಬ್ ಅಡ್ವೆಂಚರಸ್ ಆಗಿರುತ್ತೆ. ನೋಡಿ, ಕೋಳಿಗಳ ಅಡ್ಡ ಬರ್ತಾ ಇದೆ, ಶೂ ಶೂ ಶೂ. ಸುಮ್ನೆ ಹೈವೇ ಇದ್ರೆ ಏನಾಗುತ್ತೆ, ಸುಮ್ನೆ ಗಾಡಿ ಬಿಡ್ಕೊಂಡು ಹೋಗೋದು. ಸೊ ಅದರಿಂದ ನಂಗೆ ಏನು ಮಜಾ ಸಿಗಲ್ಲ. ಈ ರೀತಿ ಇದ್ರೇನೆ ಒಳ್ಳೆ ಥ್ರಿಲ್ ಆಗುತ್ತೆ, ಮತ್ತೆ ಒಳ್ಳೆ ಅಡ್ವೆಂಚರ್ ಇರುತ್ತೆ. ಮಾತ್ರ ಓಡ್ಸೋದಿಕ್ಕೇನೆ ಸೂಪರ್ಬ್ ಆಗಿದೆ, ಒಳ್ಳೆ ಅಡ್ವೆಂಚರ್ ಕೊಡ್ತಾ ಇದೆ ಉತ್ತರಾಖಂಡ್ ಸ್ಟೇಟ್ ಆಲ್ರೆಡಿ. ರೈಟ್ ಸೈಡ್ ಅಲ್ಲಿ ನೋಡಿ ಫ್ರೆಂಡ್ಸ್, ಅಯ್ಯೋ ಯಾವ ರೀತಿ ಪ್ರಪಾತ ಇದೆ ಅಂತ. ಮತ್ತೆ ಸಣ್ಣ ರಸ್ತೆ ಇದು, ತುಂಬಾನೇ ರಿಮೋಟ್ ಎನ್ವೈರನ್ಮೆಂಟ್ ಅಲ್ಲಿ ಹೋಗುವಂತ ರಸ್ತೆ ಇದು. ಸಹಸ್ರಧಾರ ಇಂದ ತುಂಬಾನೇ ಚಿಕ್ಕ ಚಿಕ್ಕ ರಿಮೋಟ್ ಹಳ್ಳಿಗಳು ಬರುತ್ತೆ.
ಮಾತ್ರ ಇಲ್ಲಿ ನಿಮ್ದು ಬೈಕ್ ಎಲ್ಲ ತುಂಬಾ ಕರೆಕ್ಟ್ ಆಗಿರ್ಬೇಕು ಫ್ರೆಂಡ್ಸ್, ಇದನ್ನ ನೀವು ನೋಡ್ಕೊಳ್ಳೇಬೇಕು. ತುಂಬಾನೇ ಸರ್ವಿಸ್ಡ್ ಬೈಕ್ ಬೇಕೇ ಬೇಕು ಆಕ್ಚುಲಿ ಉತ್ತರಾಖಂಡ್, ಅದು ಎಸ್ಪೆಷಲಿ ಉತ್ತರಾಖಂಡ್ ಅಂತ ರಿಮೋಟ್ ಸ್ಟೇಟ್ ಅಲ್ಲಿ ಓಡಿಸೋದಕ್ಕೆ. ಯಾಕಂದ್ರೆ ನಿಮ್ಗೆ ಮೇಜರ್ ಆಗಿರೋ ಆ ಏನೋ ಸಿಟೀಸ್ ಏನೇನಿದೆ ಅದು ತುಂಬಾನೇ ಕಡಿಮೆ, ನಿಮ್ಗೆ ಫೆಸಿಲಿಟೀಸ್ ಆಬ್ವಿಯಸ್ಲಿ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನೀವು ಇದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ. ವಾವ್, ಇದು ಆ್ಯಕ್ಚುಲಿ ನನ್ನ ಫಸ್ಟ್ ಬ್ರೇಕು. ಏನಂತ ಹೇಳಿದ್ರೆ ಇವತ್ತು ಅರ್ಲಿ ಮಾರ್ನಿಂಗ್ ಡೆಹ್ರಾಡೂನ್ ಸಿಟಿಯಿಂದ ಔಟ್ಸ್ಕಟ್ಸಿಂದ ನಾನು ಕೇದಾರ್ನಾಥ್ ಕಡೆಗೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಸೊ ಈ ವಾರ ಎಲ್ಲ ಏನಂತ ಹೇಳಿದ್ರೆ ಲಿಮಿಟೆಡ್ ವೀಡಿಯೋ ಸೆಷನ್ ಇರುತ್ತೆ ನೋಡಿ. ವಯಾ ಮಸೂರಿಯಿಂದ ಕೇದಾರ್ನಾಥ್ ರೀಚ್ ಆಗ್ತಾಯಿದ್ದೀನಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಫ್ರೆಂಡ್ಸ್. ಸೊ ಫೈನಲಿ ಸ್ಟೇಟ್ ಹೈವೇ ಜಾಯಿನ್ ಆದೆ. ಲಾಂಡೂರ್ ಇಂದ ಧನೋಲ್ಟಿ ಇಂದ ಚಂಬಾ ಇಂದ ಚಾಮ್ನಿ. ಸೊ ಟುವರ್ಡ್ಸ್ ಚಾಮ್ನಿ ಕಡೆಗೆ ಹೋಗ್ತಾ ಇದ್ದೀನಿ ಈಗ. ಸೊ ಫ್ರೆಂಡ್ಸ್, ಇದೇ ಚಾಮ್ನಿ ನೋಡಿ. ಸೊ ಚಾಮ್ನಿ ಅಂತೂ ಕಂಪ್ಲೀಟ್ ರಿಮೋಟ್ ಹಳ್ಳಿ ಇದು. ಸೊ ಇಲ್ಲಿಂದ ನ್ಯೂ ತೆಹರಿ ಏನಿದೆ, ಸೊ ಅದರ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಡ್ಯಾಮ್ ಎಲ್ಲ ಇದೆ, ಸೊ ಅಲ್ಲಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಆನ್ ದ ವೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಟೆರೈನ್ ಯಾವ ರೀತಿ ಇದೆ ಅಂತ. ತುಂಬಾನೇ ಚಿಕ್ಕ ರಸ್ತೆ, ತುಂಬಾನೇ ನ್ಯಾರೋ ರಸ್ತೆ ಇದು. ಅಲ್ಲಲ್ಲಿ ಮರಳು ಪ್ಯಾಚಸ್ ಕಾಣಿಸುತ್ತೆ. ಜೋರಾಗಿ ಹೋಗಕ್ಕೂ ಆಗಲ್ಲ. ಎಷ್ಟು ಅಬ್ಬಬ್ಬಾ ಅಂತಂದ್ರೆ ಒಂದು 60 ಕೂಡ ದಾಟಕ್ ಆಗಲ್ಲ. 60 ಮ್ಯಾಕ್ಸ್ ಸ್ಪೀಡ್. ತುಂಬಾನೇ ಬ್ಲೈಂಡ್ ಸ್ಪಾಟ್ಸ್ ಇದೆ. ಸೊ ಎಂಟೈರ್ ಜಿಯೋಗ್ರಫಿ ನೀವು ಇವಾಗ ಆಲ್ರೆಡಿ ಗೊತ್ತಾಗ್ಬೋದು. ಉತ್ತರಾಖಂಡದು ಆಫ್ ರೋಡಿಂಗ್ ತುಂಬಾನೇ ಮ್ಯಾಕ್ಸಿಮಮ್ ಆಫ್ ರೋಡಿಂಗ್ ಇರುತ್ತೆ. ಸೊ ನಾನು ಏನೋ ಇದಕ್ಕೋಸ್ಕರ ನಾನು ಎಕ್ಸ್ಪಲ್ಸ್ ಕೇಳಿದ್ದೆ. ಸೊ ನಿನ್ನೆ ಅವರು ಎಕ್ಸ್ಪಲ್ಸ್ ಅರೇಂಜ್ ಮಾಡ್ಕೊಳಕ್ ಆಗ್ಲಿಲ್ಲ, ತುಂಬಾನೇ ಹೆರಿ ಕತೆ ಹೇಳಿದ್ರು. ಸೊ ಅದಕ್ಕೋಸ್ಕರ ಅದ್ರ ರೀಪ್ಲೇಸ್ಮೆಂಟ್ ಆಗಿ ನನಗೆ ಹಂಟರ್ 350 ಸಿಕ್ತು. ಸೊ ಏನ್ ಮಾಡೋದು, ಹಂಟರ್ 350 ಕೂಡ ಪರವಾಗಿಲ್ಲ. ಹೋಗೋಣ, ಅಡ್ವೆಂಚರ್ ಕಂಟಿನ್ಯೂ ಮಾಡ್ಲೇಬೇಕು. ಯಾವುದೇ ಬೈಕ್ ಆದ್ರೂ ಪರವಾಗಿಲ್ಲ, ಅಡ್ವೆಂಚರ್ ಬೇಕೇ ಬೇಕು ಮಾತ್ರ.